ಹ್ಮ್. ರೇ ಅವ್ರು ಓದ್ತಿಲ್ಲ ಕಳ ಸಂಘದವ್ರು ಕಟ್ಟು ಅಂತ ನಿಂತ್ಕೊಂಡ್ಬಿಟ್ಟಾರ ಕಣ್ ಬಾರ್ಲಾ. ನಾನೇ ನಿಂತಾರನಪ್ಪ ನಿನ್ಗೆ ನೀನ್ ಕಟ್ಲಿಕ್ಕೆ ನೀನ್ ಉಣ್ಣಕ್ ತಿನ್ನಕ್ಕೆ ನೀನ್ ಸಾಲ ತಗೊಬಿಟ್ಟು ನನ್ ಕಟ್ಟು ಅಂದ್ರೆ ನಾನೇನ್ ಕಟ್ಟದೆ. ಎಲ್ಲ ಎತ್ಕೊಂಡ್ ಸಂಘದಾಗ ದುಡ್ಡು ಎತ್ಕೊಂಡ್ರು ನಾವು ಕುಡಿಯಕ್ ತಿನ್ನಕ್ಕೆ ಅಲ್ವಲ್ಲ ಖರ್ಚು ಮಾಡಿದ್ದು. ನೀನ್ ಕುಡಿ ಎಲ್ಲಾರು ಸಂಘ ಸಾಲ ತಗೊಂಡು ಒಳ್ಳೆ ಕೆಲ್ಸಕ್ ತಗೊಂಡ್ರು ನೀನೇ ಕುಡಿಯಕ್ಕೆ ನಿಂತ್ಕೊಂಡಿದ್ಯಾ. ರೇ ಅವತ್ತು ನೀನು ಕುಡ್ದು ತಿಂದೆ ಎಲ್ಲ ರವಿ ಪ್ರವೀಣ್ ಇವತ್ ನಾನ್ ಯಾವಾಗ ಕುಡಿಯೋದು ಏ ಎಷ್ಟ್ ಜನ ಊಟ ಇಸ್ಕೊಂಡ್ರೆ ಒಂದ್ ಲೋಡ್ ನೀರನ್ನ ಕುಡ್ದಿದ್ದೆ ಕಣ್ಲ ನೀನ್ ಕಾಸು ಕೊಟ್ಟಿಲ್ಲ. ಜ್ಯೂಸು ಸೆವೆನಪ್ಪು ಆತರ ಆ ಜ್ಯೂಸು. ಏ ಜ್ಯೂಸು ಪಾಸು ಎಲ್ಲ ಕುಡ್ದಿದ್ದೆ ಎಲ್ಲ ಆಗೈತೆ. ಬಾರಲೇ ಕೊಡ್ತೀವ್ಲೇ. ಅಂತ ತೊಳ್ಳಲೈತ ಅಂತ ₹1 ಇಲ್ಲ. ಲೇ ಎಲ್ಲ ಏನೂ ಇಲ್ಲ ಬಂದ್ ಕೂತಿದೀನಿ. ವಾಪಸ್ ಬೆಂಗಳೂರು ಹೋಗಕ್ಕೆ ಯಾರು ಇರ್ತಾರೆ ಸಾಲ ಮಾಡ್ಕೊಂಡು ಹೋಗ್ಬೇಕು. ಲೇ ಯಾರನ್ನ ಬೆಂಗಳೂರು ಹೋಗಿ ದುಡ್ಕೊಂಡ್ ಬಂದವ್ರು ಬರೀ ಕೈಗೆ ಬರ್ತಾರನ್ಲ. ನಾನು ಡಬಲ್ ಮಾಡ್ತೀನಿ ಅಂತ ಅನ್ಸೋದಲ್ಲ. ಯಾರೋ ಕಿರಣ. ಕಾರ್ತಿ. ಆ ಕಾರ್ತಿ ಕಿರಣ ಅಲ್ಲ. ಕಾರ್ತಿಕ್. ಹ್ಮ್. ಹ್ಮ್ ಲೇ ಸಂಘದವ್ರು ಮಾತಾಡ್ತಾರ ನೋಡಲ್ಲ ಮಾತಾಡೋ ತಾಳೆ ಅಣ್ಣ ತಳೆ. ನಾನೇನ್ ಮಾತಾಡೋದು ಅವ್ರ ಹತ್ರ. ಏನ್ ಮಾಡಪ್ಪ. ನಾವ್ ಎಷ್ಟ್ ದಿನ ಬರೋಣ ಹಲೋ ಸರ್ ಅಲ್ಲೇ ಕಬ್ಬು ಕಟ್ಟಾಕೊಂಡು ಇಸ್ಕಳಿ ಸರ್ ಅಂತವು. ಏ ನೀವು ಅಲ್ಲ ಇವನು ಅವತ್ತೆಲ್ಲ ಕುಡ್ದು ತಿಂತಾನೆ ಸರ್. ಏನ್ ನೋಡಪ್ಪ ಯಾರೇ 2-3 ಸತಿ ಬಂದೆ ಹಿಂಗಿಂಗೆ ಅಂತ ಅಂದ್ರು ಕೊಡ್ತೀವಿ ಅಂತಂದ್ರು. ನಾನ್ ಜ್ಯೂಸ್ ಅಷ್ಟೇ ಕುಡಿದಿರೋದು. ಬೇಕಾದ್ರೆ ₹200 ಕೊಡ್ತೀನಿ ₹200 ಕೊಡ್ತೀನಿ ನಾನ್ ಜ್ಯೂಸ್ದು. ಏ ₹200 ಮಾತಾಡಿ ಸರ್ ಒಂಚೂರು. ಹಂಗ್ ಮಾಡ್ಬೇಡಪ್ಪ. ಹೇಳಿ ಅವ್ರು ಇದ್ ಮಾಡ್ಯಾರೆ ಎಲ್ಲ ಫಂಕ್ಷನ್ ಮಾಡುವಾಗೆಲ್ಲ ಒಟ್ಟಿ ಸೇರ್ಕೊಂತಾರೆ. ಇವಾಗ ನಾನ್ ಜ್ಯೂಸ್ ಕುಡ್ದಿದ್ದೀನಿ ಯಾರು ನಂಬ್ತಾರ? ನನ್ನ ಹತ್ರ ಇಲ್ಲ ಇವಾಗ 1ನೇ ತಾರೀಕು. 1ನೇ ತಾರೀಕು ಅಂತಂದ್ರೆ ಇವತ್ತು 30 ನಾಳೆಕ್ಕೆಲ್ಲ ನಾಡ್ದು ಅಷ್ಟೇ ಆಗಲ್ಲಪ್ಪ. ಎಷ್ಟು ದಿನ ತಿರ್ಗ್ಲಿ ನೀವು ಅವ್ರ ಮಾತಕ್ಕೆ ನಡೀರಿ ಸರ್. ನಮ್ಮ ಕೂತೀರಾ ನಿಂಗೆ ಮೆಂಟ್ಲಾ ನಿಂಗೆ? ತಿಕ್ಕಿಡ್ದ ನಿಂಗೆ ಮನೆದಾಗ ಬರ್ತೀಯಾ? ಮನೆಯಿಂದ ಆಚೆ ಗೊತ್ತಿದ್ದೀನಿ ತಡಿ. ಎಲ್ಲಿಗೆ ಬರ್ಬೇಕು ಈಗ? ಎಲ್ಲಿಗೆ ಬರ್ಬೇಕು? ಸಾಮ್ಯಾನ ಅಂಗಡಿ ತಗೋತೀನಿ ಇಲ್ಲಿ ಕರ್ಕೊಂಡ್ ನಾವ್ ಊರಾಗ ಮರ್ಯಾದೆ ಹೋಗೋದಿದ್ದ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಯಾವ ಸಾಮಾನ್ ಅಂಗಡಿ? ಸಾಮಿಲ್ ನನಗ್ ಬಂದೆ ಮನೆಯಿಂದ ಆಚೆಗೆ. ಇಲ್ ಕಳ್ಳ ರೋಡಕ್ಕೆ ಮಂಡ್ಯ ತಕ್ಕ. ಅಲ್ಲಿಗೆ ಯಾಕೆ ಹೋಗಿದ್ಯಾ? ಮತ್ತೀಗ ಇನ್ನೇನ ಊರಾಗ ಮರ್ಯಾದೆ ತಕೊಂಡ ನಾ ಜನದ ಮುಂದೆ. ಎಲ್ಲೊಂಟೆ ಏಕೆ ಎಲ್ಲಿ ಹೋಗ್ತಾ ಇದೀಯೋ? ಬರ್ತಾ ಇದೀಯಾ? ಬಾ ಹಂಗಾರೆ ಈಗ ಬಂದಿದೀನಿ ಇವತ್ತು. ಹಲೋ ಹಾ ಯಾರಿಗಲ್ಲ ಇಲ್ಲೇ ಫ್ರೆಂಡ್ ಸಿಕ್ಕಿದ್ದ. ಯಾವನ ನಾವೇನ ಅಜಾಮ್ನ ನಾವ್ಯಾರಲ್ಲಿ? ಒಳ್ಳೆ ತಿಕ್ಲಿಗಿಡ್ದಂಗ ಆಡ್ತೀಯ. ನಾನು ಇಲ್ಲಿ ಮನೆ ಇದ್ದೀನಿ ಈಗ. ಅಲ್ಲ ನಾವು ಬಂದ್ಲ ಅಮ್ಮ ಮನೋಜ್ ಎಲ್ಲದ? ಹೊಲ್ತಾಗ ಹೇಳಕ್ ಹೋಗಿದ್ದಾನಂತ ಅವನು. ಅಲೋ ಹಾ ಯಾರು ಹೇಳಕ್ ಹೋಗಿರೋದು? ಮನೋಜ್ ತಡಿ ಈಗ ಅವ್ರು ಹೊಲ್ತಾಕ್ ಹೋಗ್ತಾ ಇದೀನಿ. ನೀನ್ ಸುಳ್ಳು ಹೇಳ್ಕೊಂಡು ನೀನು ಫೋನ್ ಮಾಡ್ತಾ ಇದೀಯ. ಅವನು ಹುಷಾರಿದ್ದಾನೆ ಮಲಗಿದ್ನಂತೆ ಮೊನ್ನೆಯಿಂದ. ಲೇ ನಾನು ಲೇ ಮನೋಜನ್ ಒಬ್ನೇ ಇರೋ ದೂರಗೆ. ನಮ್ ಫ್ರೆಂಡ್ ಒಬ್ನೇ ಅವನು. ನಮ್ ಫ್ರೆಂಡ್ ಒಬ್ನೇ. ಏ BS ಕಾಸು ಕೊಡ್ಲ ಅವ್ರ ಸಂಗುದ್ಲೇ. ನಾನು ಎಲ್ಲಿಂದ ತರೋಣ? ಡೊಳ್ಳಲ್ ತರೋಣ ದುಡ್ಡನ್ನ? ಇಲ್ಲಿ ಪ್ರಿಂಟ್ ಹಾಕ್ತೀನಿ ತಡಿ ಇಲ್ಲಿ ಕೂತ್ಕೊಂಡು. ನೀನ್ ಏನಕ್ ಬಂದೆ ಮತ್ತೆ ಊರ್ಗೆ ಕೀಳಕ್ ಬಂದ? ಸುಮ್ನೆ ಮಾತಾಡ್ಸ್ಕೊಂಡು ಅನ್ನೋದು ಬಂದೆ ನೋಡ್ಕೊಂಡು. ನೀನ್ ಇಸ್ಪೀಟ್ ಪಾಸ್ಪೀಟ್ ಎಲ್ಲಾ ಆಡ್ಕೊಂಡಲ್ಲಿ ಆನ್ಲೈನ್ ಯಾವಾಗಾರ ಹೇಳಿಯ ಇಟ್ಬಿಟ್ಟು ಆಡ್ತೀನಿ ಅಂತ. ಯಾಕೆ ಒಂದಿನ ಚೆನ್ನಾಗ್ ಮಾಡ್ತಿದೀವಿ ಒಂದಿನ ಹಿಂಗ್ ಮಾತಾಡ್ತೀಯಲ್ಲ? ಒಂದಿನ ಚೆನ್ನಾಗ್ ಮಾತಾಡ್ತೀಯ ಒಂದಿನ ಹಿಂಗ್ ಮಾತಾಡ್ತೀಯ? ಸಂಘ ದುಡ್ಡಿದ್ರೆ ಕೊಡ್ಲಾ ಕಟ್ಕೊಂಡ್ ಆಮೇಲೆ ಯಾವಾಗ ಕೊಡ್ತೀನಿ. ಎಲ್ಲಿಂದ ತರ ನೀ ಸಂಘ ದುಡ್ಡ? ಅವಾಗ ತಾಂಡ್ ಎಲ್ಲ ಕುಡಿಲಿಲ್ವಾ? ಜ್ಯೂಸ್ ಅಷ್ಟೇ ಕೊಡ್ತಾರ. ₹200 ಕೊಡ್ತೀನಿ ನಾನು. ₹200 ಕಟ್ಟಿಸ್ಕೊಳಲ್ಲ ಕಣ್ಲ ಅವ್ರು. ನನ್ನ ಹತ್ರ ಇರೋದೇ ಎಷ್ಟು? ಇರೋದೇ ಅಷ್ಟು. ಇರೋದೇ ಎಷ್ಟು ಅಂತ ಕಟ್ಟಿಸ್ಕೊಳಲ್ಲ ಕಣಲೆ. ಇವ್ನು ಯಾವನ ಒಂದ್ಲೇ ಏನ್ ಮಾಡೋಣ ನಾನು? ಏನ್ ಮಾಡೋಣ? ಲೇ ಯಾತವನ ಊರಾಗ ಇಸ್ಕೊಂಡ್ ಬರ್ಲ ಬೆಂಗಳೂರು ಯಾರನ್ ಕೇಳಿ? ಯಾರನ್ನ ಕೇಳಲ್ಲ.
ಹತ್ರ ಇಲ್ಲ. ಎಲ್ಲೋ ತಿರ್ಗ ಮನೆಗೆ ಹೋಗಿರಂಗಿದ್ವಿ ವಾಪಸ್ಸು. ಮನೆಗ್ ಹೋಗಿಲ್ಲ. ಹ ಮನೆಗ್ ಹೋಗಿಲ್ಲ. ಎಲ್ಲಿದ್ದೆ ಮತ್ತೀಗ? ನಾನು ಇಲ್ಲಿ ನಮ್ಮ ಇವನು ಫ್ರೆಂಡ್ ಮನೆಗ್ ಬಂದೆ ನೋಡಕ್ಕೆ. ಅವ್ನು ಯಾವನ್ ಪಿಂಟು ನನಗ್ ಗೊತ್ತಿಲ್ದಾನ ಊರಾಗೆ. ನನಗ್ ಗೊತ್ತಿಲ್ದಾನ ಯಾವಲ್ಲ ಫ್ರೆಂಡು ನಿಂಗೆ? ನಮ್ಮ ಊರವನೇ ಅಲ್ಲ. ಯಾರು? ನೀನು. ಮತ್ತೀಗ ಮತ್ತೀಗ ಲೇ ನಾನು ನೀನು ಯಾರು ನೀನು ಯಾರ್ಯಾರ ಹೆಸರು ಹೇಳ್ತೀಯ? ನೀನು ನಮ್ಮೂರವ್ರ ಹೆಸರು ಹೇಳ್ತೀಯ, ಆದ್ರೆ ನೀನ್ ನಮ್ಮೂರವ್ರನಲ್ಲ. ಲೇ ನಾನ್ ನಿಮ್ಮೂರನೇ ಕಣಲೇ. ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ತಾಯಮ್ಮನ ಮಗ ಲಕ್ಷ್ಮಮ್ಮ ಅಂದೆ ಇವತ್ತು ತಾಯಮ್ಮ ಅಂತ ಇದೆಯಾ? ಲಕ್ಷ್ಮಮ್ಮ ಏಳಕ್ ಬಂದಿದ್ಲಲ್ಲ ಆವಮ್ಮ ಕಳ್ಳ ಹೊಲ್ದವಳು. ತಾಯಮ್ಮ ಅಂದ್ರೆ ತಾಯಮ್ಮ ಅದೇ ಇವು ಹೆಂಗಸು ನೀರು ಕಳಕಾದ್ರೆ ಸಗಣಿ ತಗ್ಸಕ್ ಬರ್ತದಲ್ಲ ಬಟ್ಟೆಗೆ. ಆವಮ್ಮ ಲಕ್ಷ್ಮಮ್ಮ ಕಣಲ್ಲಿ. ತಾಯಮ್ಮ ಅಂದ್ರೆ ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ತಾಯಮ್ಮ ಯೋಗಿಯವ್ರ ಅಮ್ಮ. ಯೋಗಿ ಹರ್ಷ ಅಜ್ಜಿ. ಹರ್ಷ ಹರ್ಷ. ಹರ್ಷ ಅಜ್ಜಿ. ಅಜ್ಜಿ ಸತ್ತೋಯ್ತಲ್ಲ. ಅಜ್ಜಿ ಸತ್ತೋಯ್ತೆ. ಅಜ್ಜಿ ಲೇ ಅವ್ರ ಮನ್ಸು ಒಂದಿತ್ತು ಕಣ್ಲ. ಗೊತ್ತಾಯ್ತಾ ಈಗ? ಊರಾಗೆಲ್ಲ ಒಬ್ನೇ ಇರ್ತಾನಲ್ಲ ಮನೋಜ. ಮತ್ತೆ ನಾನು ಈ ಮನೋಜ ಅನ್ಕೊಂಡಿದ್ದೆ ಇಷ್ಟ ದಿನ. ಅಯ್ಯೋ ಬೇಡಪ್ಪ. ನನ್ ನಂಬರ್ ಯಾರು ಕೊಟ್ರು ನಿಂಗೆ? ಅಯ್ಯೋ ಯಾರೋ ಕೊಟ್ರು. ಯಾಕೆ ಕಳ್ಳನ ನಾನು? ಏನ್ ಇವತ್ಕಂತಿದ್ಯೇನೋ? ಇಲ್ಲ, ಇದು ಹೊರಗಡೆ ಬಂದೆ ರೋಡ್ ತಗ. ಹಂಗ ಆಡ್ತಿದ್ದಲ್ಲ ಅಲ್ಲಿ ಮನೇಲಿ ಏನ್ ಅನ್ಕೊಳತ್ತಾರೆ, ಅದಕ್ಕೆ ಆಚೆಗೆ ಬಂದೆ. ಮತ್ತೆ ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆ. ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆನೆ ಅಂತ. ಅಲ್ಲ ಕಣ ಏನೋ ಊದ್ತಿರೋದ ಹಂಗೆ ಪರ್ ಅಂತ. ಬೆಳ್ಬೆಳ್ಗೆನೆ ಏನೇನೋ ಮಾತಾಡ್ಬೇಡ ನೀವು. ಮತ್ತೀಗ ಏನೋ ಮಾಡಪ್ಪ ನೋಡ್ ಸಾರೇನ ಕೇಳ್ತಾರ ನೋಡಪ್ಪ. ಅಲೋ, ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಅಲ್ಲಪ್ಪ ನಿಮ್ಗೆ ಇದ್ ಮಾಡಿ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಇದ್ ಮಾಡ್ತಾ ಇವತ್ತು ನಮ್ ಸಂಬಂಧ ಇಲ್ಲ ಅಂತ ಅಲ್ಲಿ ಕರ್ಕೊಂಬಂದವ್ರ ಅವ್ರು. ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ನೀವ್ ಏನಾರು ಮಾಡ್ಕೊಳ್ಳಿ. ಇವಾಗ ಒಂದ್ 5,000 ಹಾಕು. ಅವನ್ ತಿಂದು ಏತ್ಬಿಟ್ಟು ಇಲ್ಲಿ ನಾನೊಂದ್ ಎಲ್ಲಿಂದ ತೀರ್ಸಾನೆ. ನೋಡಪ್ಪ ಒಳ್ಳೆ ಕೆಲ್ಸಗಾರ ತಗೊಂಡಿದಾರ, ಕುಡಿಯಕ್ಕೆ ತಿನ್ನಕ್ಕೆಲ್ಲ ತಗೋಬಿಟ್ಟು. ಲೇ ಏನ ಕೊಡಲಿಲ್ಲ. ಯಾರ್ಯಾರಿಗೆ ಏನೇನ ಕೊಡ್ತೀಯ? ನಾಗಣ್ಣಂಗ್ ಕೊಟ್ಟಿದ್ಯಾ, ರವಿಗೆ, ಪ್ರಭುಣಂಗೆ, ಅವ್ರಿಗೆಲ್ಲಾ ಕಾಸು ಕೊಟ್ಟಿದ್ಯಾ. ಎಲ್ಲ ಡಬಲ್ ಮಾಡ್ತೀನಿ ಅಂತ ಇಸ್ಕೊಂಡು 91,000. ನೀನಂತೂ ಮಾಡ್ಲಿಲ್ಲ ಬಿಡು, ಅವ್ರನ್ನ ಮಾಡ್ಕೊಂಡ್ಲಿ. ಹಲೋ, ಲೇ ಮಾತಾಡಲ್ಲ, ಬಾಯಿಗೆ ಏನ್ ಇಟ್ಕೊಂಡಿದ್ಯಾ? ನಾನೇನು ತೀರ್ಸಣ? ನಿಮ್ಮ ಇದು ಅದೇನೋ ಗೊತ್ತಾರಲ್ಲ ಹಂಗೆ, ಅದೇನೋ ಅಂತಾರಲ್ಲ ಹಂಗೆ, ಉಣ್ಣಿಲ್ಲ ತಿನ್ನಿಲ್ಲ ತೊಳ್ ಬಂದ್ ತಲೆ ಹೊಡಿತಾವ ನಂಗೆ. ಇವನೇನ ಗಾದೆ ಬ್ಯಾದೆ ಅಂತ ಹೇಳ್ತಾನಲ್ಲಪ್ಪ. ಈಗ ಕಟ್ಟಲ್ವನ? ನನ್ನ ಹತ್ರ ಇಲ್ಲ, ನಾನೇ ಕಟ್ಲಿ? ನಡಿ ಸರಿ ಹೋಗೋಣ. ಅವತ್ತಾರ ಅಮ್ಮ ಮಾತಾಡ್ತೀನಿ. ಮೆಂಟ್ಲ ಮನೆ ತೆಗಿಯಕ್ ಬತ್ತೀಯ ನೀನು? ಮಂತೆಗೆ ಬರ್ತೀನಿ. ಮಂತೆಗೆ ಬತ್ತೀಯ ನೀನು? ಒಂಥರ ತಿಕ್ಲಾ? ನಾನು ಆಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆಮೇಲೆ ಕೆಟ್ಟದಾಗ ಬೈದ್ ಬಿಡ್ತೀನಿ. ಆಮೇಲೆ ಸಂಘಲ್ ದುಡ್ಡು ತಂದು ಸೇರ್ ಕುಡ್ದಿದೀವಿ, ತಿಂದಿದೀವಿ, ಜಾಲಿ ಮಾಡಿದೀವಿ, ಲಾಡ್ಜ್ ಹೋಗಿದೀವಿ. ಆಯ್ತು ನಡಿಯಪ್ಪ, ಅವ್ರ ಮನೆ ಹತ್ರ ನಡೀರಿ ಸರ್. ಮನೆ ತೆಗಿಯಕ್ ಬತ್ತೀಯ? ಮತ್ ಈಗ ಮಾತಾಡೋರ ಹತ್ರ ನಾನೇನ್ ಮಾತಾಡನೆ? ಅದೇ ಆಮೇಲೆ ನಾನು ಹೆಸರು ಬರ್ದಿಟ್ಬಿಟ್ಟು ಎಲ್ಲಾರು ಹೋಗ್ಬಿಡ್ತೀನಿ. ಆಮೇಲೆ ನೀವಿಬ್ರದ್ದು. ಯಾರಿಬ್ರದ? ನಿಂದು ಲೋನ್ ಒಂದುವೆ. ಲೋನ್ ಒಂದು ಬರ್ದೈತಿ ಯಾವ್ದ? ಮತ್ತೆ ನಾನು ಎಲ್ಲಿಂದ ತೀರ್ಸಣ? ಮನೆ ತೆಗ್ ಬಂದ್ರೆ ಲೇ ಬಂದವ್ರೆ ಯಾಕೆ ಹೇಳ್ತೀರಾ? ನಾನ್ ತಗೊಂಡಿಲ್ಲ ಸರ್. ನಾನ್ ತಗೊಂಡಿದ್ರೆ ನಾನು ತೀರ್ಸಿನಿ. ತಗೋದಂತ ಕೊಡ್ತೀನಂತೆ. ಇಲ್ಲ, ನಾನ್ ತಗೊಂಡಿಲ್ಲ. ನಾನ್ ತಗೊಂಡಿದ್ರೆ ನಾನು ತೀರ್ಸಿನಿ. ಮತ್ತೆ ಇವಾಗ ಏನ್ ಮಾಡೋದು? ಅಲ್ಲಿ ಸಾಹೇಬ್ರಿಗೆ ಹೇಳ್ಬೇಕು. ಒಂದ್ ತಿಂಗಳು ಟೈಮ್ ಕೊಡಿ, ತೀರಿಸ್ತಾನೆ ಅವನೇ. ಆಗಲ್ಲ. ಆದ್ರೆ 20 ದಿನ ಆಯ್ತು. ಇನ್ನೊಂದ್ 10 ದಿನ ಟೈಮ್ ಕೊಡಿ ಸರ್, ತೀರಿಸ್ತಾನೆ. 10 ದಿನ ಟೈಮ್ ಕೊಡಿ, ತೀರಿಸ್ತಾನೆ. ಸರ್ ಹೇಳ್ತೀನಿ ನಾನು. ಅಂತಂದ್ರೆ 32,200 ರೂಪಾಯಿ ಇವನೇ ಕೊಡ್ತಾನೆ.
ತೀರ್ಸ್ತೀನಿ ಅಂದ್ರೆ ಅವಾಗ ನಿಮ್ಮ ಮನೆಗೆ ಬರ್ಲಾ? ಮನೆ ತೆಗಿಯಕ್ ಬತ್ತೀಯ ನೀನ್ ತಿಕ್ಲ? ಸಿಕ್ಲಾ ಅಂತ ಇಬ್ರು ಇದ್ ಮಾಡ್ಬೇಕಾದ್ರೆ ಆ ವಯ್ಯನ್ ಸಾರ್ಗೆ ತಿಕ್ಲ ಪಕ್ಲ ಅಂತ ಮಾತಾಡ್ಬೇಡ, ಆಮೇಲೆ ನನ್ ಮೇಲೆ ರೈಸ್ ಆಗ್ಬಿಡ್ತಾನ ವಯ್ಯ. ಲೇ ಇನ್ನು ಈಗ ಒಂದ್ ಕೆಲ್ಸ ಮಾಡೋ, ಒಂದ್ ಐಡಿಯಾ ಹೇಳ್ಕೊಡ್ತೀನಿ. ಹಾ ಒಂದ್ 10 ದಿನ ಟೈಮ್ ತಗೋ, ಏನಾದ್ರು ಮಾಡಕ್ಕಾಯ್ತದೆ. ಅಲ್ಲ ಕಣ, 10 ದಿವಸ ಟೈಮ್ ಕೊಡ್ತಾರೆ ಅನ್ಕೋ. ಹ್ಮ್ ಕ್ಲೋಸ್ಗೆ 32,200 ರೂಪಾಯಿ ಕಟ್ಬೇಕು, ಕಟ್ತೀಯಾ? ನನ್ನ ಹತ್ರ ಎಲ್ಲ ಅಷ್ಟೇ ಐತೆ, ನಾ 1,000 ಕೊಡ್ತೀನಿ ಅಷ್ಟೇ. ಎಷ್ಟು? ಒಂದು 1,000 ಎಲ್ಲ 1,000 ಕಟ್ತಾರೆ. ನೀನ್ ತಗೊಂಡಿದ್ಯಾ, ನೀನ್ ಕಟ್ಟು, ನನ್ನೆಲ್ಗೆ ಹೇಳ್ತೀಯ? ನಡೆಯಪ್ಪ ಅವ್ರ ಮನೆಗೆ ಹೋಗೋಣ. ನಾನ್ ಸರಿಯಾಗಿ ಬೈದ್ ಬಿಡ್ತೀನಿ ಆಮೇಲೆ ಮನೆ ತಗ ಬಂದ್ರೆ. ತಗೊಂಡಿದ್ರಲ್ಲಪ್ಪ. ನಾನೆಲ್ಲಿ ತಗೊಂಡಿದೀನಿ? ನಿಂಗೇನಲ್ಲಿ ನಾನು ಸಾಕ್ಷಿ ಏನೈತೆ ನೀನು ನಾನ್ ತಗೊಂಡಿರಕ್ಕೆ? ಫೋನ್ ಕೊಟ್ಟಿದ್ದೆ ನಾನು ಅವತ್ತು. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಅವತ್ತು ನಿಮ್ ಮೊಬೈಲಾಗ ಆಧಾರ್ ಕಾರ್ಡ್ ಇತ್ತಲ್ಲ, ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದೀನಿ ಕಣ್ಲ ಇವ್ರಿಗೆ. ಎಂತ ಮಿಡ್ರಿ ನನ್ ಮಗ ನೀನು? ಮಿಡ್ರಿ ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡ್ ಯಾಕೆ ಕೊಟ್ಟಿದ್ಯಾ? ನಿಂದ ಆಧಾರ್ ಕಾರ್ಡ್ ಸೆಂಡ್ ಮಾಡ್ಕೊಂಡೆ ಅದಕ್ಕೆ. ಒಬ್ರದ್ದು ಆಧಾರ್ ಕಾರ್ಡ್ ಕೊಡ್ರಿ ಅಂತ ಅಂದ್ರು. ನಿಂದ ಆಧಾರ್ ಕಾರ್ಡ್ ಕೊಟ್ಟು ಅವ್ನ್ ಶಾಂತ ನಿನ್ನೆ. ಎಂತ ಮಿಂಡ್ರಿ ಹುಟ್ಟಿದ್ ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡಾಗೆ ಲೋನ್ ತಗೊಂಡಿದ್ಯಾ? ಅದಕ್ಕೆ ಮತ್ತೆ ಕೇಳ್ತಾರ ನನ್ನ? ಕಣ, ಅದಕ್ಕೇನೆ ತೊಳ್ಳು. ನನ್ನ ಹತ್ರ ಇಲ್ಲ ಇವತ್ತು, ಮನೆದ ಕರ್ಕೊಬರ್ಬಿಡ. 10 ದಿನ ಟೈಮ್ ತಗೋ, ಏನಾದ್ರು ಮಾಡೋಣ. ಫುಲ್ ಕ್ಲಿಯರ್ ಮಾಡ್ತೀಯಾ? ನೀನ್ ಎಷ್ಟ್ ಕೊಡ್ತೀಯಾ? ನಾನ್ 700-800 ರೂಪಾಯಿನ ಕೊಡ್ತೀನಿ. ಹೋಗಿ ಏನಾದ್ರು ಹೇಳ್ತೀನಿ ಬಿಡು. ಯಾಕಲ್ಲ ಈ ತರ ಮಾತಾಡ್ತೀಯಾ? ಮತ್ತೆ ಅಷ್ಟೆಲ್ಲ ತಗೊಂಡ್ ತಿಂದು ಕುಡ್ಬಿಟ್ಟು 700-800 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಏನಿಲ್ಲ ಇತ್ತಿಲ್ಲ, ನಾನೇ 1,000 ರೂಪಾಯಿ ಕೊಡ್ತೀನಿ ಅಂತ ಇದೀನಿ. ಸರ್ ಮನೆ ತಕ ಹೋಗಿ ಅವನ್ದೇ ಆಧಾರ್ ಕಾರ್ಡ್ ಕೊಡ್ಬೋದು, ಆಮೇಲೆ ಕೋರ್ಟ್ಗೆ ಹೋಗಿ ಬಂದ್ ಮಾತಾಡ್ತಾನ ಅವನೇ. ನಾನೇನು ಕೊಟ್ಕೋನೆ ಆಧಾರ್ ಕಾರ್ಡ್. ಎಂತ ಹೇಳ್ಬಿಟ್ಟು ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡ್ ಅಲ್ಲಿ ತೋರ್ಸಿಲ್ವ ಅಂತ ತಗೊಂಡಿದ್ಯಲ್ಲ ನೀನು? ಎರಡರಲ್ಲೇ ತಗೊಂಡಿ. ಇದ್ರಾಗ ಒಂದು ಗ್ರಾಮೀಣ ಕೂಟದಾಗ ಒಂದ್ 2ರಾಗೆ ತಗೊಂಡಿರೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಿನ್ನ? ಇದ್ರಾಗ 35,000 ತಗೊಂಡಿದ್ದಿ. ಎಲ್ಲೆಲ್ಲ ಗಂಟು ಬಿದ್ದಲ್ಲ ನೀನು? ನಂಬರ್ ಯಾರು ಕೊಟ್ರ ನಿಂಗೆ? ಏನಂದು ಏನಾಯ್ತು ಕಣ್ ಬಿಡ, ಇಬ್ರು ಅಣ್ಣ ತಮ್ಮದಿರಿದ್ದಂಗ ಇದ್ದಂಗ ಅವತ್ತಿಂದ. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀನಾರು ಅವನು ಹೆಂಗಾರು ತೆಗಿಸ್ಕೊಳ್ಳಿ, ನಂಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್ ನೀವೇ ಮಾಡಿ. ನಂದು ಆಧಾರ್ ಕಾರ್ಡ್ ಇಲ್ಲ ನಂತವು. ನಂದು ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡು ಎಲ್ಲ ಇವನದ್ರೆ ಕೊಟ್ಟಿರೋ. ನಂದು ಆಧಾರ್ ಕಾರ್ಡ್ ಇಲ್ಲ. ನಿಮ್ ಫೋಟೋ ಎಲ್ಲ ಕೊಟ್ಟಿದ್ದೀನಲ್ಲ ಸರ್, ನನ್ ಫೋಟೋ ನಂಬರ್ ಆಧಾರ್ ಕಾರ್ಡ್ ಏನಾದ್ರು ಮಾಡ್ಕೊಳ್ಳಿ. ನಾನು ಈಗ ಬೀಗ ಹಾಕೊಂಡು ನಾನು ಬೇರೆ ಕಡೆಗೆ ಹೋಯ್ತೀನಿ. ಆಯ್ತು, ಎಲ್ಲಿದ್ರು ಕರ್ತೀನಿ ಬಿಡಿ. ಬೀಗ ಹಾಕೊಂಡು ಬೆಂಗಳೂರು ಹೋಯ್ತೀನಿ. ಆಧಾರ್ ಕಾರ್ಡ್ ನಂಬರ್ ಐತೆ, ಅದಕ್ಕೆ ಎಲ್ಲಾರು ಬರ್ತೀನಿ. ಸರ್ ಕಟ್ಕೊಂಡ್ ಬಿಡಿ ಸರ್ ಅಂತ. ಬೇಕು ದುಡಿತಾನೆ, ತಿಂಗಳು 40,000-50,000 ದುಡಿತಾನೆ. ತೊಳ್ದು ಹೊಡಿತೀನಿ. ವೆಹಿಕಲ್ ಕದಿಬೇಕು ಅಷ್ಟೇ. ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾ ಇರೋದು ನಾನಲ್ಲಿ. ಅಲ್ಲಿ ಸುಳ್ಗಾರಿಕೆ ಮಾಡ್ತಿಲ್ಲ ನಾನಲ್ಲಿ. ಸುಳ್ಗಾರಿಕೆ ಮಾಡ್ತೀನಿ ಅಂದ್ರೆ 50,000 ಕಟ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ ಅದನ್ನ ಮಾಡೋಣ. ಏನ ಅದ ಹೇಳ್ದಲ್ಲ, ಅದನ್ನ ಮಾಡಲ್ಲ. ಏನ್ ಕಲ್ತಾರನ? ಅಲ್ಲ ಮತ್ತೆ ಸುಳ್ಗಾರಿಕೆ. ಅದಕ್ಕಿಂತ ಮಾಡಕ್ಕಿಂತ ಎಲ್ಲರೂ ಹೋಗಿ ಸತ್ತು ಬಿಡು ಹೋಗಿ. ಯಾರ ಏನೋ ಮಾತ್ಕಂದ್ರ ನೀನು ಅದನ್ನೇ ಮಾಡೋಣ ಅಂತೀಯಲ್ಲ, ಎಂತ ಮಿಡ್ರಿ ಬಿಡ್ತಾವ ನೀನು? ಆಗೋಯ್ತು ಸರ್. ಇವತ್ ಮುಂದಿನ ತಿಂಗಳು 1ನೇ ತಾರೀಕು ಬಂದ್ರಿ. ನೆನ್ನೆ ನೋಡಿದ್ರೆ ಒಬ್ಳನ್ನೇ ಮದ್ವೆ ಆಗೋಣ ಅಂತೀಯ. ನೆನ್ನೆನಲ್ಲಿ ಅಕ್ಕಪಕ್ಕ ಯಾರು ಅವ್ರೆ ಅಂತ ಸುಮ್ನಾಗಿದೀನಿ. ಇಲ್ಲ ಬಾಯಿ ಬಂದಂಗ್ ಬೈದ್ ಬಿಡ್ತಿದ್ದೆ. ಅದನ್ನ ಏನ್ ಕೇಳ್ದೆ ಗೊತ್ತಾ? ನೀನ್ 18,000 ಸಂಬಳ ತಗೊಂಬತ್ತೀನಿ, ನಾನು 12,000 ಸಂಬಳ ಅಂತೀನಿ. ಈಗ ಇಬ್ರು ಮದ್ವೆ ಆದ್ರೆ ಇಬ್ರು ಸಾಕಾಗಲ್ಲ ಎಂಟ್ರದಿರ. ಅದಕ್ಕೆ ಇಬ್ರು ಸೇರಿ ಒಬ್ರು ಮದ್ವೆ ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ನೀನು, ಗುರುವಾರ, ಶುಕ್ರವಾರ, ಶನಿವಾರ ನಾನ್ ನೋಡ್ಕಂತೀನಿ. ಭಾನುವಾರ ರಜಾ ಕೊಟ್ಬಿಡೋಣ. ಎಂತ ಪದಗಳೇ ಸಿಗ್ತಿಲ್ಲ ನಿನಗೆ ಬೈಯಕ್ಕೆ. ಅಲ್ಲ ಇದ್ರಲ್ಲಿ ಮಾಡೋದಲ್ಲ, ಬಿಹಾರಲ್ಲಿ
ಇಬ್ರು ಗಂಡ ಹೆಂಡತಿ ಇವ್ರು ಪ್ರಿಯತಮ ಸೇರ್ಕೊಂಡು ಗಂಡನ್ ಕೊಲೆ ಮಾಡಿ ಡ್ರಮ್ಮಕ್ ತುಂಬಿದ್ರಲ್ಲ ಹಂಗ್ ತುಂಬಕ್ಕ ನಾನ ಏಯ್ತು ಆ ತರ ಎಲ್ಲ ಮಾಡೋದ್ ಬೇಡ ಅನ್ಸರ್ಸ್ಕೊಂಡ್ ಜೀವನ ಮಾಡ್ಕೊಂಡು ಹೋಗೋಣ. ಏನ್ ಅನ್ಸರ್ ಅಕ್ಕಪಕ್ಕ ನೋಡಿದ್ರೆ ಏನ್ ಅನ್ಕೊಳದ ಲೇ ಅಕ್ಕಪಕ್ಕ ಅಂತಾರೆ ಅಂದ್ಬಿಟ್ಟು ಅವ್ರಿಗೂ ಎದ್ರಕೊಂಡು ಜೀವನ ಮಾಡಕ್ ಆಗುತ್ತಾ? ಈಗ 18,000 ನಿನ್ ತಲೆ ಕೆಟ್ಟೋಗಿ ಹೆಂಗ್ ಮಾತಾಡ್ತಾ ಇದೀಯ ನೀನು. ಲೇ ಹುಚ್ಚಾಸ್ಪತ್ರೆ ಹೋಗಿ ಸೇರ್ಕೊ. 18,000 ಇಬ್ರು ಹೋಗಿ ಒಬ್ಬನೇ ಮದ್ವೆ ಆಗೋಣ ಅಂತ ಹೇಳ್ತಿಲ್ಲ ನೀನು. ನಿನ್ಗೆ ಮನ ಮರ್ದಿ ಆಯ್ತಾ ನಿಂಗೆ? ಲೇ 18,000 ಸಂಬಳ ತಗೊಂತೀವಿ. ಏಯ್ ತೇಮ್ಸ್ಕೊಂಡಿರೋ ಯಾರ ಹಂಗ್ ಮಾಡ್ತಾರೆ ಹಿಂಗೆ? ಲೇ ತಡಿಯಲ್ಲೇ ನಿಮ್ ಮುಚ್ಕೊಂಡು 18,000 ನೀನ್ ಸಂಬಳ ತಂತಿ ಅನ್ಕೋ. ಒಂದ್ ಮಾಡಿದ್ರೆ ಬೆಂಗಳೂರಿಗೆ ಎಷ್ಟೋ ಮನೆಗೆ ಒಂದ್ 8,000 ಹ್ಮ್ ಇನ್ನೊಂದ್ 8,000 ಮಿಗುತ್ತಂದ್ರೆ ರೇಷನ್ ಏನ್ ತಗೊಂಬತ್ತೀಯ, ಗ್ಯಾಸ್ ಏನ್ ತಗೊಂಬತ್ತೀಯ, ಅಕ್ಕಿ ಏನ್ ತಗೊಂಬತ್ತೀಯ, ಕೇಬಲ್ ಬಿಲ್ಲು, ನೀರ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ಅಕ್ಕಿ, ಬೇಳೆ, ರಾಗಿ ಎಲ್ಲ ಪದ ಹೇಳಂಗ್ ಹೇಳ್ತೀಯಲ್ಲ ಮಾತಾಡೋದು ಅಂತ ಅಂದ್ರೆ ಪದ ಹೇಳ್ತಾರ ಹಂಗ ಹೇಳ್ತಿಲ್ಲ ಮುದ್ಕಿರು. ಆಮೇಲೆ ಮಕ್ಳಾಗ್ತಿ ಮಕ್ಳಿಗೆ ಎಜುಕೇಶನ್ ಏನು ಸ್ಕೂಲಿಗೆ ನಾನ್ ಹೇಳ್ತಿರೋದ್ ಏನ್ ಗೊತ್ತಾ? ಒಬ್ರು ನೋಡಿ ಮದ್ವೆ ಆಗ್ಬಿಡಣ. ತಿಗಾಮಿಗೊಂಡ್ ಇಟ್ಟು ಫೋನ ಇಕ್ಕಿ 3 ಜನನು ಸೇರಿ ಒಂದ್ ಬೇಕರಿ ಓಪನ್ ಮಾಡೋಣ.